ಇವತ್ತು ನೀವು ಕಂಡು ಕೇಳಿರದಂತಹ ಹೊಸ ವಿಷಯವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಕೇಳಿದ್ದೀರಾ, ಪ್ರತಿಯೊಬ್ಬರು ಕೂಡ ಸಾಮಾನ್ಯವಾಗಿ ಅನುಭವಿಸೋದು ಏನಪ್ಪ ಅಂದರೆ ಬಾಡಿ ಪೇಯ್ನ್, ನೋವು, ದೇಹದಲ್ಲಿ ಹಿಂಸೆಗಳಾಗ್ತಾಯಿದೆ. ಮನುಷ್ಯನ ಗಮನವೆಲ್ಲ ಏನಿರುತ್ತೆ ಅವನ ಸ್ಥೂಲ ದೇಹದ ಬಗ್ಗೆನೇ ಇರುತ್ತೆ ಯಾವಾಗಲೂ ಕೂಡ. ಆರೋಗ್ಯದ ಮೇಜರ್ ಸಬ್ಜೆಕ್ಟೇ ಅದು. ಯಾವುದೇ ಒಬ್ಬ ಅನಾರೋಗ್ಯ ಅಂತ ಬಂದಾಗ ಮೊದಲು ಅವನ ಮನಸ್ಸಲ್ಲಿ ಹೇಳೋದು, ಅಯ್ಯೋ ನಮ್ಮ ಮೈಕೈ ಎಲ್ಲ ಎಳಿತಾ ಇದೆ, ಮೈಕೈ ನೋವ್ತಾ ಇದೆ, ಅಂದರೆ ಮೈ ಜಡತ್ವ ಆಗ್ತಾಯಿದೆ. ಇದು ನಿಜಾನಾ? ಬನ್ನಿ ಮಾತಾಡೋಣ ಅದರ ಬಗ್ಗೆ. ಒಬ್ಬ ಡಾಕ್ಟರ್ ಇದ್ದರು, ಒಬ್ಬ ಸೈಕಾಲಜಿಸ್ಟ್, ಡಾಕ್ಟರ್ ಜಾನ್ಸನ್ ಶೋಲ್ಡ್ ಅಂತ ಅಂದ್ಬಿಟ್ಟು 1922 ಅವರು ಇದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡಿ ಒಂದು ರಿಪೋರ್ಟನ್ನು ರೆಡಿ ಮಾಡಿದರು. ಎಷ್ಟೋ ಪುಸ್ತಕಗಳು ಇದು ಅವೈಲಬಿಲಿಟಿ ಇಲ್ಲದೇ ಇರೋ ಕಾರಣ ಹೆಚ್ಚಿಗೆ ಜನಗಳಿಗೆ ಗೊತ್ತಿಲ್ಲ ಇದು. ಅದಕ್ಕೆ ಸ್ವಯಂ ಜನಕ ತಂತ್ರಗಳು ಅಂದರೆ ನಮಗೆ ನಾವೇ ಮಾಡ್ಕೊಳ್ಳೋಂತಹ ಒಂದು ಟೆಕ್ನಿಕ್ ಅಂತ ಹೇಳ್ತಾರೆ. ಅದಕ್ಕೆ ಆಟೋಜೆನಿಕ್ಸ್ ಅಂತ ಕೂಡ ಹೇಳ್ಬೋದು ನಾವು. ಏನಿದು ಆಟೋಜೆನಿಕ್ಸ್? ಹೊಸ ಹೊಸ ಪದಗಳನ್ನು ಹೇಳ್ತಾ ಇದ್ದೀರಾ. ಹೌದು, ಇದು ವೈಚಾರಿಕವಾಗಿ ನಿಜವಾಗಿ ನಡೆದಂತಹ ಘಟನೆ. ನಮಗೆ ಗೊತ್ತಿಲ್ಲದೆ ಕೆಲವೊಂದು ಸಂದರ್ಭಗಳಲ್ಲಿ ಇದನ್ನು ನಾವು ಪ್ರಯೋಗಗಳನ್ನು ಮಾಡ್ತಾ ಇರ್ತೀವಿ. 1922 2023 ಎಷ್ಟು ವರ್ಷಗಳು ನೋಡಿ. ಹಾಗಾಗಿ ಈ ವಿಷಯಗಳು ಏನಾಗ್ತಾಯಿದೆ, ಪ್ರಚಲಿತವಿಲ್ಲದೇ ಒಬ್ಬರಿಂದ ಒಬ್ಬರ ಬಾಯಿಗೆ ಹರಡದೇ ಎಲ್ಲೋ ಒಂದು ಕಡೆ ಮೂಲ ಗುಂಪಾಗಿದೆ ಭಕ್ತಿಗಳೇ. ಗೊತ್ತಿರೋರಿಗೆ ಮಾತ್ರ ಗೊತ್ತಿದೆ, ಎಷ್ಟೋ ಜನಕ್ಕೆ ವಿಷಯ ಗೊತ್ತಿಲ್ಲ. ಹಾಗಾಗಿ ಈ ವಿಷಯ ಸ್ವಯಂ ಜನಕ ತಂತ್ರಗಳು, ಈ ವಿಷಯವನ್ನು ನಾನು ಇವತ್ತು ತೊಗೊಂಡಿದ್ದೀನಿ ನಿಮಗಾಗಿ, ನಿಮಗೋಸ್ಕರವಾಗಿ. ಇದರ ಉಪಯೋಗ ಏನು? ಮೊದಲು ನೋವು ನಿವಾರಣೆಗೆ. ಅದು ಯಾವುದೇ ನೋವಿರ್ಬೋದು. ನಾವು ಯಾವುದೊಂದು ಜಾಗದಿಂದ ಬಿದ್ದು ಪೆಟ್ಟಾಗಿರ್ಬೋದು. ಬಹಳ ನೋವು ಪಡೋರು ಯಾರು? ಕ್ಯಾನ್ಸರ್ ಪೇಷಂಟ್ಸು. ತುಂಬ ನೋವು ಪಡೋರು ಯಾರು? ದೇಹದಲ್ಲಿ ನ್ಯೂಟ್ರಿಷನ್ಸ್ ಕಡಿಮೆ ಆಗಿ, ಪೋಷಕಾಂಶಗಳು ಕಡಿಮೆ ಆಗಿ ಬಾಡಿ ನೋವಾಗೋದು. ನೋವು ಅಂದ್ರೇನು? ನೋವು ಒಂದು ಕಾಯಿಲೆನಾ? ಖಂಡಿತ ಅಲ್ಲ. ನಿಮಗೆ ಗೊತ್ತಿದೆ, ನೋವು ಅಂತೇಳಿ ಬರೀ ವಾರ್ನಿಂಗ್ ಸಿಗ್ನಲ್ ಅಷ್ಟೇ. ಅಂದರೆ ದೇಹದ ಶಕ್ತಿ ಏರುಪೇರಾಗ್ತಾ ಇದೆ ಅಂತ ತೋರಿಸುವಂತಹ ಸೈರನ್. ನಿಮ್ಗೆ ಗೊತ್ತಿದೆ, 5 ಗಂಟೆ 6 ಗಂಟೆ ಆದ ತಕ್ಷಣವೇ ಒಂದು ಫ್ಯಾಕ್ಟ್ರಿ ಅಥವಾ ಒಂದು ಇಂಡಸ್ಟ್ರಿನಲ್ಲಿ ಸೈರನ್ ಹೊಡಿತಾರೆ ವೈ ಅಂತ. ಯಾಕೆ? 6 ಗಂಟೆ ಆಯಿತು, ನೀವೆಲ್ಲ ಮನೆಗೆ ಹೋಗಿ. ಸ್ಕೂಲಲ್ಲಿ ಗಂಟೆ ಹೊಡಿತಾರೆ, ಯಾತಕ್ಕೋಸ್ಕರ? ಶಾಲೆಯ ಸಮಯ ಆಯಿತು ಹೋಗಿ. ಅಂದರೆ ಈ ಸೈರನ್ ಇರ್ಬೋದು, ಈ ನೋವು ಇರ್ಬೋದು, ಇವೆಲ್ಲ ಏನು ತೋರಿಸುತ್ತೆ ಅಂದರೆ ನಮ್ಮ ದೇಹದ ಎನರ್ಜಿ ಹೆಚ್ಚು ಕಡಿಮೆ ಆಗ್ತಾಯಿದೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಹ ಆಗಿರೋದೆ ಕಣಗಳಿಂದ ಆಗ್ತಾಯಿದೆ, ಸೆಲ್ಗಳಿಂದ ಆಗ್ತಾಯಿದೆ. ನಮ್ಮ ದೇಹದಲ್ಲಿ ಕೋಟ್ಯಾಂತರ ಸೆಲ್ಗಳಿಂದ ನಮ್ಮ ದೇಹ ಮಾರ್ಪಟ್ಟಿದೆ ಅಂತ ಗೊತ್ತಿದೆ ನಿಮಗೆ. ಆ ಸೆಲ್ ಒಳಗೆ ಏನಿರುತ್ತೆ, ನಮ್ಮ ಸೂಕ್ಷ್ಮ ದರ್ಶಕ ಯಂತ್ರಗಳಿಂದ ನೋಡಿದಾಗ ಆ ಸೆಲ್ ಒಳಗಡೆ ನ್ಯೂಟ್ರಾನ್ಸು, ಎಲೆಕ್ಟ್ರಾನ್ಸು ಇವೆಲ್ಲ ಮೂವ್ ಆಗ್ತಾ ಇರುತ್ತೆ. ನಮ್ಮ ಆ ಮೂವ್ ಆಗ್ತಿರುವಾಗ 2 ಸೆಲ್ಗಳ ಮಧ್ಯದಲ್ಲಿ ಒಂದು ಎನರ್ಜಿ ಮೂವ್ ಆಗ್ತಾ ಇರುತ್ತೆ. ಅದನ್ನೇ ಜೀವ ಚೈತನ್ಯ ಅಂತ ಹೇಳ್ತೀವಿ. ಬರೀ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಮೈಕ್ರೋಸ್ಕೋಪಿಂದ ನೋಡಿದಾಗ ಇವೆಲ್ಲ ಗೊತ್ತಾಗುತ್ತೆ ಬಂಧುಗಳೇ. ಆಯಿತು, ಈಗ ಅದನ್ನು ಅಷ್ಟು ಡೀಟೇಲಾಗಿ ಹೋಗೋದು ಬೇಡ. ನಮ್ಮ ಜೀವಕ್ಕೆ, ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾದಂಥ ವಿಷಯಗಳ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗೋಣ. ಈ ಸ್ವಯಂಜನಕ ತಂತ್ರಗಳನ್ನು ಉಪಯೋಗಿಸಿಕೊಂಡು ನಮ್ಮ ನೋವನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳೋದು. ನೀವು ಎಷ್ಟೋ ಸತಿ ನೋಡಿರ್ತೀರ, ಈ ವೀರಭದ್ರ ದೇವರ ಗುಗ್ಗಳ, ಆಮೇಲೆ ಕೆಂಡದ ಮೇಲೆ ನಡೆಯೋದು, ಇವೆಲ್ಲ ನೋಡಿದಾಗ ನಿಮಗೆ ಅಬ್ಬಬ್ಬ ಅನಿಸುತ್ತೆ. ಏನೋ ಮಿರಾಕಲ್ ಅನಿಸುತ್ತೆ, ಏನೋ ದೈವಿ ಶಕ್ತಿ ಬಂದ್ಬಿಡ್ತು, ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ಕೆಲವು ಕಡೆ ನೀವು ನೋಡಿದ್ದೀರ, ಈ ಎಲ್ಲಮ್ಮನ ಜಾತ್ರೆಯಲ್ಲೆಲ್ಲ ಸೂಜಿಯನ್ನು ಚುಚ್ಕೋತಾರೆ, ಈ ಕಡೆಯಿಂದ ಚುಚ್ಚಿ ಈಚೆ ತೆಗಿತಾರೆ, ಒಂದು ಚೂರು ಡ್ರಾಪ್ ರಕ್ತ ಕೂಡ ಈಚೆ ಬಂದಿರೋದಿಲ್ಲ. ನೀವೆಲ್ಲ ನೋಡಿದ್ದೀರಾ, ಕೇಳಿದ್ದೀರಾ, ಟಿ ವಿಗಳಲ್ಲಿ ನೋಡಿದ್ದೀರಾ. ನೋಡಿದಾಗ ಮೇಲೆ ಜುಮ್ ಅನ್ನುತ್ತೆ ನಮಗೆ. ವೀರಭದ್ರ ದೇವರ ಗುಗ್ಗಳದಲ್ಲಿ ಆ ಕುಣಿತಾರೆ ಒಬ್ಬ ಮಾಮೂಲಿ ಮನುಷ್ಯರು ಕುಣಿಯುವಂಥದ್ದಲ್ಲ ನೋಡಿ. ನಾವು ಹೇಳುವಾಗಲೇ ಅದಕ್ಕೆ ನಿಮಗೆ ಅರ್ಥ ಆಗ್ತಾಯಿದೆ, ಮಾಮೂಲಿ ಮನುಷ್ಯರು ಕುಣಿಯುವುದಲ್ಲ ಅಂದರೆ ಅರ್ಥ ಮಾಮೂಲಿ ಆಗಿಲ್ಲ ಆ ಮನುಷ್ಯ ಅಂತ ಅರ್ಥ. ಅಂದರೆ ಯಾವಾಗ ನಮ್ಮ ಮನಸ್ಸನ್ನು, ಸಹಜವಾಗಿರುವಂತಹ ಮನಸ್ಸನ್ನು ಅಸಹಜಕತೆ ತಗೊಂಡು ಹೋದಾಗ ನಮಗೆ ಆ ಥರ ಕುಣಿಬಹುದು. ಕೆಂಡದ ಮೇಲೆ ನಡೆಯೋದು ಅದು ಅಷ್ಟೇ. ಮಾಮೂಲಿ ಜನರ ಥರ ಆ ಮನುಷ್ಯ ನಡೀತಿಲ್ಲ, ಬೇಗ ಉರಿತಿರೋ ದಗ ಉರಿತಿರೋಂಥ ಕೆಂಡವನ್ನು ದಾಟ್ಕೊಂಡು ಹೋದ ಅಂತ ಹೇಳ್ತೀವಿ. ಅಂದರೆ ಅವನ ಮನಸ್ಸು ಅಲ್ಲಿಲ್ಲ. ಅಂದರೆ ಹಾಗೆ ಸೂಜಿಯನ್ನು ಚುಚ್ಚುವಾಗಲೂ ಅಷ್ಟೇ. ನಾವು ಯಾರೋ ಸ್ವಲ್ಪ ಒಂದು ಕಡೆ ಸೊಳ್ಳೆ ಕಚ್ಚಿದರೆ ಹೀಗೆ ಅನ್ಕೋತೀವಿ, ಅಂದರೆ ಸೂಜಿ ಚುಚ್ಚಿದ್ರೆ ಯಾಕೆ ನೋವಾಗೋದಿಲ್ಲ? ಕಾರಣ ಮನಸ್ಸನ್ನು ಹೊರಗಿಟ್ಟು ನಮ್ಮ ದೇಹದ ಮೇಲೆ ಏನೇ ಕೆಲಸ ಮಾಡಿದಾಗ ಕೂಡ ನಮಗೆ ಸೂಜಿ ಚುಚ್ಚು ನೋವಾಗೋದಿಲ್ಲ, ಬೆಂಕಿ ಸುಡೋದಿಲ್ಲ, ಹಾಗೆ ನಮ್ಮ ಮನಸ್ಸು ಯಾವ ರೀತಿಯ ತೊಂದರೆಗಳಾಗೋದಿಲ್ಲ. ಈಗ ಒಂದು ಪಾಠವನ್ನು ಕಲಿತು ನಮ್ಮ ಮನಸ್ಸನ್ನು ನಮ್ಮ ದೇಹದಿಂದ ಹೊರಗಡೆ ಇಟ್ಟಾಗ ನಮಗೆ ಈ ರೀತಿ ಏನೂ ಆಗೋದಿಲ್ಲ. ಅದನ್ನೇ ಹೇಗೆ ಮಾಡೋದು? ಇದು ಧ್ಯಾನ ಮತ್ತು ಸಂಮೋಹನದ ಮಧ್ಯದಲ್ಲಿರುವಂತಹ ಒಂದು ಸೇತುವೆ. ಯಾವುದು? ಇವು ಸ್ವಯಂಜನಕ ತಂತ್ರಗಳು.
ಧ್ಯಾನದಲ್ಲಿ ಈ ಒಂದು ಸ್ಥಿತಿಯನ್ನು ನಾವು ತಲುಪ್ತೀವಿ ಬಂಧುಗಳೇ. ನೀವೆಲ್ಲ ನೋಡಿದ್ದೀರಾ, ಧ್ಯಾನ ಕೂತ್ಕೊಂಡಾಗ ಯಾರೊಬ್ಬರು ಚುಚ್ಚೂರು ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಡೀಪಾಗಿ ಧ್ಯಾನಮಗ್ನರಾಗಿರ್ತೀವಿ. ಅದು ಒಂದು ಕಡೆ. ಇನ್ನು ಸಂಮೋಹನ, ಹಿಪ್ನಟೈಸ್ ಮಾಡಿದಾಗ ಯಾರು ಏನೇ ಮಾಡೋ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ, ಹಾಗಾಗಿ ಅದೊಂದು ಸ್ಥಿತಿ. ಆದರೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋದು ಧ್ಯಾನನೂ ಅಲ್ಲ, ಸಂಮೋಹನವೂ ಅಲ್ಲ, ಅದರ ಮಧ್ಯದಲ್ಲಿರುವಂತಹ ಒಂದು ಬ್ರಿಡ್ಜ್, ಸೇತುವೆ ಅಂತ ಹೇಳ್ಬೋದು. ಇದರಿಂದ ಏನೇನು ಮಾಡ್ಬೋದು ಸ್ವಯಂಜನಕ ತಂತ್ರಗಳಿಂದ ಅಂತಂದರೆ, ಶರೀರದ ಭಾಗವನ್ನು ಜಡವಾಗಿ ಮಾಡ್ಬೋದು. ಇದ್ದಕ್ಕಿದ್ದಾಗ ಈ ಬಲಗೈ ಸ್ಟಿಫ್ ಆಗಿಬಿಡಬೇಕು ಮಾಡಬೇಕು ಅಂತಂದರೆ ಖಂಡಿತ ಮಾಡ್ಬೋದು. ಇದ್ದಕ್ಕಿದ್ದಾಗೆ ನನ್ನ ಬಲಗೈನ ಬೆಚ್ಚಗೆ ಮಾಡ್ಬೋದು ಅಥವಾ ತಣ್ಣಗೆ ಮಾಡ್ಕೋಬೋದು. ಹಾರ್ಟ್ ಬೀಟಿಂಗ್ ತುಂಬ ಜೋರಾಗ್ತಾ ಇರುತ್ತೆ, ಅದನ್ನು ಕಡಿಮೆ ಮಾಡ್ಕೋಬೋದು. ಇದ್ದಕ್ಕಿದ್ದಾಗೆ ಅನಸ್ತೇಷಿಯಾ, ಈ ಹಲ್ಲು ಕೇಳಬೇಕಾದ್ರೆ ಅನಸ್ತೇಷಿಯಾ ಕೊಡ್ತಾರೆ ಇದು ಮಾಡುವಾಗ ಇಂಜೆಕ್ಷನ್ನು, ಅದು ಇಲ್ಲದೇ ಆ ಜಾಗವನ್ನು ಅರವಳಿಕೆ ಹೇಗೆ ಮಾಡ್ಕೋಬೋದು, ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಹೇಗೆ ಸ್ವಯಂ ಜನಕ ತಂತ್ರವು, ಸ್ವಯಂ ಅಂದರೆ ನಾವೇ ಆ ಒಂದು ತಂತ್ರವನ್ನು ನಮ್ಮ ದೇಹದಿಂದ ಉತ್ಪತ್ತಿ ಮಾಡಿಕೊಂಡು ಇಷ್ಟನ್ನು ಮಾಡ್ಬೋದು. ಯಾವಾಗ ನಾವು ಶರೀರದ ಭಾಗವನ್ನು ಜಡವಾಗಿಸ್ತೀವಿ, ಸಪೋಸ್ ಇವಾಗ ಎಲ್ಲ ಒಂದು ಕಡೆ ಹೋಗ್ತಿರ್ತೀವಿ, ಕೈ ಮೇಲೆ ಏನೋ ಒಂದು ಭಾರ ಬಿದ್ದುಬಿಟ್ಟಿರುತ್ತೆ ಅಥವಾ ಕೈಗೆ ಪೆಟ್ಟಾಗಿರುತ್ತೆ, ಸ್ವಲ್ಪ ಹಾಗೆ ಬಿಟ್ಟಾಗ ರಕ್ತ ಸೋರ್ ಹೋಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈ ಟೆಕ್ನಿಕ್ ಗೊತ್ತಾಗಿದ್ದಾಗ ಇದ್ದಕ್ಕಿದ್ದೇ ಅದನ್ನು ಸ್ಟಿಫ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಆ ಭಾಗ ರಕ್ತ ಸಂಚಾರ ಕಡಿಮೆ ಆಗಿ ರಕ್ತ ಸೋರೋದು ನಿಂತೋಗುತ್ತೆ. ಹಾಗೆ ಬೆಚ್ಚಗೆ ಮತ್ತು ತಣ್ಣಗೆ, ಎಲ್ಲೋ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರ, ಓಪನ್ ವೆಹಿಕಲಲ್ಲಿ ಹೋಗ್ತಾ ಇರ್ತೀರ, ಆವಾಗ ಏನು ಥಂಡಿ ಹೊಡಿತಾ ಇರುತ್ತೆ, ಕಣ್ಣು ಕಿವಿ ಭಾಗ ಎಲ್ಲ ತಣ್ಣಗಾಗ್ಬಿಟ್ಟು ಮುಂದೆ ಡ್ರೈವ್ ಮಾಡೋಕ್ಕೆ ನಿಮ್ಗೆ ಆಗ್ತಿರಲ್ಲ. ಈ ಒಂದು ಟೆಕ್ನಿಕ್ ಗೊತ್ತಿದ್ದಾಗ ಇಡೀ ದೇಹವನ್ನು ಬೆಚ್ಚಗೆ ಮಾಡ್ಕೋಬೋದು ಬಂಧುಗಳೇ. ಹಾಗೆ ತುಂಬ ಹೀಟ್ ಇದ್ದಾಗ ಫ್ಯಾನ್ ಇರೋದಿಲ್ಲ, ತುಂಬ ಒಂದು 45-50 ಡಿಗ್ರಿ ಟೆಂಪ್ರೇಚರ್ ಇರುವಂತಹ ಒಂದು ಪ್ರದೇಶದಲ್ಲಿ ಹೋಗ್ತಾ ಇರ್ತೀರ, ಇದ್ದಕ್ಕಿದ್ದಾಗ ನಿಮ್ಮ ದೇಹವನ್ನು ಫ್ಯಾನು, ಫ್ರಿಜ್ಜು ಅಥವಾ ಐಸ್ ಇಲ್ಲದೇ ಹೇಗೆ ತಣ್ಣಗೆ ಮಾಡ್ಕೋಬೋದು, ಅದನ್ನು ಮಾಡ್ಕೋಬೋದು. ಹಾಗೆ ಹಾರ್ಟ್ ಬೀಟಿಂಗ್, ಎಷ್ಟೋ ಸತಿ ನಮಗೆ ತುಂಬ ಒಂದು ಆಘಾತಕಾರಿ ವಿಷಯಗಳು ಗೊತ್ತಾದಾಗ ಹಾರ್ಟ್ ಪಟ 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 ಅಂತ ಹೊಡ್ಕೊಳ್ಳುತ್ತೆ. ಗಿಲ್ಟಿ ಫೀಲಿಂಗ್ ಆದಾಗ, ದುಡ್ಡು ಕಳೆದು ಹೋದಾಗ, ಮನೆ ಕಳ್ಳತನ ಆದಾಗ, ಮನೆಗೆ ತುಂಬ ಆಪ್ತರುಗಳು ಸತ್ತೋದಾಗ, ಪೆಟ್ಸ್ಗಳು, ನಾಯಿ ಮರಿಗಳು ಸತ್ತೋದಾಗ ಕೂಡ ನಮಗೇನಾಗುತ್ತೆ, ಹಾರ್ಟ್ ಬೀಟಿಂಗ್ ತುಂಬ ಜೋರಾಗಿಬಿಡುತ್ತೆ, ನಮ್ಮ ಕಂಟ್ರೋಲ್ ತಪ್ಪು ಹೋಗ್ತಾ ಇರುತ್ತೆ. ಹಾಗೆ ಬಿಟ್ಟರೆ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು. ಅಂತಹ ಸಂದರ್ಭದಲ್ಲಿ ಈ ಸ್ವಯಂಜನಕ ತಂತ್ರಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಹಾರ್ಟ್ ಬೀಟಿಂಗ್ನ ಸ್ಲೋ ಮಾಡ್ಕೋಬೋದು. ಹೀಗೆ ಯಾವುದೋ ಒಂದು ವ್ಯಕ್ತಿ, ವಯಸ್ಸಾದಂತಹ ವ್ಯಕ್ತಿ ಇದ್ದಕ್ಕಿದ್ದ ಕುರ್ಚಿಯಿಂದ ಕೆಳಗೆ ಬಿದ್ದು ಹೋಗ್ಬಿಡ್ತಾರೆ, ಮೈಯೆಲ್ಲ ಜಜ್ಜಿದಂಥ ನೋವಾಗಿರುತ್ತೆ, ಮಕ್ಕಳು ಮನೆಗಳಲ್ಲಿ ಯಾರೂ ಇರೋದಿಲ್ಲ, ಅವರು ಬರುವವರೆಗೆ ಸ್ವಲ್ಪ ಜೀವವನ್ನು ಬಿಗಿ ಹಿಡ್ಕೊಂಡು ಕಂಟ್ರೋಲ್ ಮಾಡ್ಕೋಬೋದು. ಅದಕ್ಕೆ ಈ ಸ್ವಯಂಜನಕ ತಂತ್ರಗಳು ಖಂಡಿತ ಉಪಯೋಗಕ್ಕೆ ಬರುತ್ತೆ ಬಂಧುಗಳೇ. ಹೇಗೆ ಏನಿಲ್ಲ, ಡೈರೆಕ್ಟಾಗಿ ನಾನು ಆ ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಇದು ಪೂರ್ತಿ ಪ್ರಾಣಶಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಾಣಶಕ್ತಿ ಅಂದರೆ ಚೈತನ್ಯ ಶಕ್ತಿ. ನಾವೇನು ಉಸಿರು ತೊಗೋತೀವಲ್ಲ, ಎಲ್ಲರೂ ಕೇಳಿದ್ದಾರೆ ಉಸಿರು ಪ್ರಾಣಶಕ್ತಿ ಒಂದೇನಾ? ಖಂಡಿತ ಅಲ್ಲ ಬಂಧುಗಳೇ. ಉಸಿರಾಟದಾಗ ಏನಾಗುತ್ತೆ, ಅಲ್ಲಿ ಆಮ್ಲಜನಕ, ನೈಟ್ರೋಜನ್ ಎಲ್ಲ ಇರುತ್ತೆ. ಅದರ ಜೊತೆಗೆ ನಮಗೇ ಗೊತ್ತಿಲ್ಲದೆ ಇದ್ದಂಗೆ ಈ ಒಂದು ಪ್ರಕೃತಿಯಲ್ಲಿ ಪ್ರಾಣಶಕ್ತಿ ಅನ್ನೋದು ಒಂದು ಅಡಗಿದೆ. ಬರೀ ಆಕ್ಸಿಜನ್ನು ನೈಟ್ರೋಜನ್ ಆಗಿದ್ದರೆ ನಾವು ಲ್ಯಾಬಿಂದ ತಂದು ಮನುಷ್ಯನ ಬದುಕಿಸ್ಬಿಡ್ಬೋದು. ಅದು ಸಾಧ್ಯನೇ ಇಲ್ಲ. ಯಾರಿಗೂ ಕಾಣದ, ಯಾರ ಕಣ್ಣಿಗೂ ಬೀಳದ ಒಂದು ಶಕ್ತಿ, ಅಗಮ್ಯ ಅಗೋಚರ ಶಕ್ತಿ ಅಂತ ಏನು ಹೇಳ್ತೀವಲ್ಲ, ಅದು ಈ ಪ್ರಕೃತಿಯಲ್ಲಿ ಅಡಗಿದೆ. ಆ ಉಸಿರಿನ ಜೊತೆ ಆ ಪ್ರಾಣಶಕ್ತಿ ಕೂಡ ಸೇರಿಕೊಂಡು ನಮ್ಮ ದೇಹಕ್ಕೆ ಬರುತ್ತೆ. ಅದನ್ನೇ ಪ್ರಾಣಶಕ್ತಿ. ಅದು ಹೋಯಿತು ಅಂದರೆ ಮನುಷ್ಯ ಸತ್ತಂತೆ. ಪ್ರಾಣಶಕ್ತಿ ಅಂದರೆ ಅದಕ್ಕೆ ಪ್ರಾಣ ಅಂತ ಹೆಸರಿಟ್ಟಿರೋದು. ಅದಕ್ಕೆ ಏನು ಮಾಡಬೇಕು, ಒಂದು ಚೇರಲ್ಲಿ ಕೂತ್ಕೊಳ್ಳಿ, ಅಥವಾ ಮಲಕೊಂಡೇ ಮಾಡ್ಬೋದು, ಅಥವಾ ಕೆಳಗಡೆ ಕೂತ್ಕೊಂಡು ಕೂಡ ಮಾಡ್ಬೋದು. 2 ನಿಮಿಷ ಉಸಿರನ್ನು ತಗೊಳ್ಳಿ. ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ಬನ್ನಿ. ಹಾಗೆಯೇ ಉಸಿರು ತಗೊಳ್ಳುವಾಗ ಒಂದು ಪ್ರಾಣಶಕ್ತಿ ನಮ್ಮ ದೇಹದ ಒಳಗಡೆ ಹರಿತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಇಮ್ಯಾಜಿನೇಷನ್ಗೆ ಅಷ್ಟು ಬೆಲೆ ಇದೆ ಬಂಧುಗಳೇ. ಕೇಳ್ಬೋದು ನೀವು, ಇಮ್ಯಾಜಿನೇಷನ್ನು, ಈ ಕಲ್ಪನೆ ಇವೆಲ್ಲ ಹೇಳ್ತೀವಿ, ನಿಜವಾಗ್ಲೂ ಶಕ್ತಿ ಇದೆಯಾ ಅಂತ. ಒಂದು ಉದಾಹರಣೆ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಒಂದು 50 ಅಡಿಯ ಒಂದು ಪ್ಲ್ಯಾಟ್ಫಾರಮ್ ಅನ್ನೋ ಬದಲು ಒಂದು ಎಲೆಕ್ಟ್ರಿಕ್ ಕಂಬ ರೋಡಲ್ಲಿ ಬಿದ್ದಿದೆ ಅಂತ ಇಟ್ಕೊಳ್ಳಿ. ನಾನು ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಕಾಲನ್ನು ಕೆಳಗೆ ಇಡದೇನೆ ಈ ತುದಿಯಿಂದ ಆ ತುದಿಗೆ ಅದ್ರ ಮೇಲೆ ನಡಿಬೇಕು. ಖಂಡಿತ ಮಾಡ್ತೀರಾ. ಯಾಕೆ ನಿಮಗೊಂದು ಡಿಟರ್ಮಿನೇಷನ್ ಇರುತ್ತೆ, ಹಾಗೆ ಇಮ್ಯಾಜಿನೇಷನ್ ಕೂಡ ಇದೇನಮ್ಮ ಅಂತ ಗೊತ್ತಿರುತ್ತೆ. ಆರಾಮಾಗಿ ನಡೀತೀರ, 10 ಲಕ್ಷವನ್ನು ಸಂಪಾದನೆ ಮಾಡ್ತೀರ. ಅದೇ ಒಂದು ಕಂಬವನ್ನು, 30 ಅಡಿ ಕಂಬವನ್ನು 15 ಅಡಿ ಎತ್ತರದಲ್ಲಿ ಇಟ್ಟುಬಿಟ್ಟು ಇಲ್ಲಿಂದ ಅಲ್ಲಿವರೆಗೆ ನಡೆದರೆ ನಿಮಗೆ 20 ಲಕ್ಷ ಕೊಡ್ತೀನಿ ಅಂತ ಹೇಳ್ತೀನಿ. ನೀವು ಪ್ರಾರಂಭ ಮಾಡ್ತೀರಾ, 5 ಅಡಿ ಮುಂದೆ ಬಂದಿರ್ತೀರ. ಇಮ್ಯಾಜಿನೇಷನಲ್ಲಿ ಏನು ಬರುತ್ತೆ, ಅಯ್ಯೋ ನಾ ಬಿದ್ದುಬಿಟ್ರೆ, ಕೈಕಾಲು ಮುರ್ಕೊಂಡ್ಬಿಟ್ರೆ, 15 ಅಡಿಯಿಂದ ಕೆಳಗೆ ಬಿದ್ದರೆ ನನ್ನ ಪ್ರಾಣ ಹೋಗಿಬಿಟ್ರೆ, ನನ್ನ ಹೆಂಡತಿ ಮಕ್ಕಳು ಅಥವಾ ನನ್ನ ಇಷ್ಟಪಟ್ಟವಂಥ ಕಥೆ ಏನು? ಈ ಇಮ್ಯಾಜಿನೇಷನ್ ನಿಮಗೆ ಮನಸ್ಸಿಗೆ ಬಂತು ಅಂದರೆ
ಒಂದು ಅಡಿ ಕೂಡ ನೀವು ಮುಂದಿಡೋಕ್ಕಾಗೋದಿಲ್ಲ. ನಿಮಗೆ ಗೊತ್ತಿರುತ್ತೆ, ನನ್ನ ಮೇಲೆ ನಂಬಿಕೆ ಇರುತ್ತೆ, ತೀರ್ಮಾನ ಇರುತ್ತೆ, 20 ಲಕ್ಷ ಕೊಡ್ತೀನಿ ಅಂತ ಗೊತ್ತಿರುತ್ತೆ. ಎಲ್ಲ ಗೊತ್ತಿದ್ರೂ ಕೂಡ ಇಮ್ಯಾಜಿನೇಷನ್ನೇ ಯಾವತ್ತೂ ಗೆಲ್ಲೋದು ಬಂಧುಗಳೇ. ನಮ್ಮ ಕಲ್ಪನೆಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ, ಆ ಕಲ್ಪನೆ ಬಂದ್ಬಿಡ್ತು ಅಂದರೆ ನಾವು ಮುಂದಿಡೋಕ್ಕಾಗೋದೇ ಇಲ್ಲ, ಕಾಲು ಮರಗಟ್ಟೋಗ್ಬಿಡುತ್ತೆ, ಹಿಂದಕ್ಕೆ ಬಂದುಬಿಡ್ತೀವಿ. ಅದೇ ಈ ರೋಡಲ್ಲಿ ಈ ಆಟ ಆಡ್ತಿರ್ತಲ್ಲ, ಗಾಳಿ ಮೇಲೆ ತಂತಿಗಳ ಮೇಲೆ ತಿರುಗಾಡುವಂತಹ ಡೊಂಬರಾಟ ಅಂತ ಹೇಳ್ತೀವಲ್ಲ, ಅವ್ರುಗಳು ನೋಡಿ ಎಷ್ಟು ಚೆನ್ನಾಗಿ ತಂತಿ ಮೇಲೆ ಓಡಾಡ್ತಾರೆ ಅಂದರೆ ದೇ ನೋ ಹೌ ಟು ಕಿಲ್ ದಟ್ ಇಮ್ಯಾಜಿನೇಷನ್. ಆ ಒಂದು ಯೋಚನಾ ಲಹರಿಯನ್ನು ಹೇಗೆ ಕಟ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ, ಟ್ರೈನ್ ಅಪ್ ಆಗಿದ್ದಾರೆ. ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ಸ್ವಯಂ ಜನಕ ತಂತ್ರಗಳು ಅಂತ. ಆ ಟೆಕ್ನಿಕ್ ಗೊತ್ತಿರೋದವ್ರಿಗೆ ನಿರ್ಭಯವಾಗಿ ಅಲ್ಲಿಂದ ಅಲ್ಲಿಗೆ ತಂತಿ ಮೇಲೆ ಬರೀ ಒಂದು ಸಣ್ಣ ತಂತಿಯ ಮೇಲೆ ಒಂದು ಗಾಳಿಯನ್ನು ಮೂವ್ ಮಾಡ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಈ ತಂತ್ರಗಳು ನಾವು ಕಲ್ತ್ಕೊಂಡಾಗ ಎಷ್ಟು ಚೆನ್ನಾಗಿರುತ್ತಲ್ವ. ಅದಕ್ಕೋಸ್ಕರ ಈ ಒಂದು ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ಜಾಗದಲ್ಲಿ ಕೂತ್ಕೊಂಡಿದ್ದೀರಾ, ಉಸಿರು ತೊಗೊಂಡು ಉಸಿರು ಬಿಡ್ತಾ ಇದ್ದೀರಾ, ಅಥವಾ ಮಲ್ಕೊಂಡು ಕೂಡ ಮಾಡ್ಬೋದು. ಉಸಿರನ್ನು ತಗೊಳ್ಳುವಾಗ ಆ ಪ್ರಕೃತಿಯಲ್ಲಿರುವಂತಹ ಪ್ರಾಣಶಕ್ತಿ ನಮ್ಮ ದೇಹದಲ್ಲಿ ತೊಗೋತಾ ಇದ್ದೇನೆ ಅಂತ ಯೋಚನೆ ಮಾಡಿ. ಉಚ್ಛ್ವಾಸ ನಿಶ್ವಾಸ ನಿಮಗೆ ಗೊತ್ತಿದೆ. ಉಸಿರನ್ನು ತೊಗೊಂಡ್ರಿ, ಉಸಿರಿನ ಜೊತೆಗೆ ಪ್ರಾಣಶಕ್ತಿ ಕೂಡ ಬಂದಿದೆ. ಉದಾಹರಣೆಗೆ ನಿಮ್ಮ ಬಲಗೈ ಭುಜ ನೋವ್ತಾ ಇದೆ ಅಂದ್ಕೊಳ್ಳಿ. ಉಸಿರು ಬಿಡುವಾಗ ಆ ಉಸಿರು ಆ ಭುಜದ ಮುಖಾಂತರ ಹೊರಗಡೆ ಹೋಗ್ತಾ ಇದೆ. ಯಾವ ಜಾಗದಲ್ಲಿ ನೋವಿದೆಯೋ ಆ ಜಾಗಕ್ಕೆ ಅದು ಹೋಗ್ತಾ ಇದೆ ಅಂತ ಮೊದಲು ಮಾಡಿ. ಮತ್ತೊಮ್ಮೆ ಹೇಳ್ತೀನಿ, ಉಸಿರನ್ನು ತಗೋತಾ ಇದ್ದೀರಾ, ಅದ್ರ ಜೊತೆ ಪ್ರಾಣಶಕ್ತಿ ಇರುತ್ತೆ. ಆ ಶಕ್ತಿಯನ್ನು ಯಾವ ಜಾಗದಲ್ಲಿ ನೋವಿರುತ್ತೋ ಆ ಜಾಗಕ್ಕೆ ಹರಿಸಿ, ಮೊದಲನೆಯ ಹಂತ. ಎರಡನೇ ಹಂತ, ತಿರ್ಗಾ ಮತ್ತೆ ಉಸಿರು ತಗೋತೀರಾ, ತಗೊಂಡು ಉಸಿರು ಬಿಡುವಾಗ ಆ ನೋವು, ಏನು ನೋವು ಅನುಭವಿಸ್ತಾ ಇದ್ದೀವಲ್ಲ, ನಿಶ್ವಾಸದ ಜೊತೆಗೆ ಅಂದರೆ ಉಸಿರನ್ನ ಬಿಡೋದ್ರ ಜೊತೆಗೆ ಹೊರಗಡೆ ಹೋಗುತ್ತಲ್ಲ ಉಸಿರು, ಆ ನೋವು ಕೂಡ ತಗೊಂಡು ಹೋಗ್ತಾ ಇದೆ. ಬಹಳ ಸ್ಥೂಲವಾಗಿ ಹೇಳಬೇಕು ಅಂತಂದರೆ, ಉಸಿರು ತಗೊಂಡಾಗ ಪ್ರಾಣಶಕ್ತಿ ಬಂದು ಯಾವ ನೋವಿರುತ್ತೋ ಆ ಜಾಗಕ್ಕೆ ಹೋಗುತ್ತೆ. ಉಸಿರು ಬಿಡುವಾಗ ಆ ನೋವನ್ನ ತೊಗೊಂಡು ಆಚೆ ಹೋಗ್ತಾ ಇದೆ. ಎಷ್ಟು ಸಿಂಪಲ್ ನೋಡಿ. ಇದು ಮಲ್ಕೊಂಡು ಮಾಡೋದು ಕೂಡ ಚೆನ್ನಾಗಿರುತ್ತೆ, ಕೂತ್ಕೊಂಡು ಕೂಡ ಮಾಡ್ಬೋದು. ಕೇವಲ 5-10 ನಿಮಿಷ ಕಾಲ ಈ ಪ್ರಾಣಶಕ್ತಿಯ ಒಂದು ತರಬೇತಿಯನ್ನು ನಮ್ಮ ದೇಹಕ್ಕೆ ಕೊಟ್ಟಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಯಾವುದೇ ಔಷಧಿ ಮಾತ್ರ ಇಲ್ಲದೆ ಆ ನೋವು ಖಂಡಿತ ಗುಣ ಆಗಿರುತ್ತೆ. ಇದನ್ನು ತುಂಬ ಜಾಸ್ತಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋದು ಮೈಗ್ರೇನ್ ಹೆಡ್ಏಕ್ ಇರೋರಿಗೆ. ಮೈಗ್ರೇನ್ ಹೆಡ್ಏಕ್ ಬಂದ್ಬಿಡ್ತು ಅಂದರೆ ಜನ ತುಂಬ ಒದ್ದಾಡ್ತಾರೆ. ವಾಂತಿ ಆಗುತ್ತೆ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗೋದಿಲ್ಲ. ಈವನ್ ಕಿವಿ ನೋವು, ಹಲ್ಲು ನೋವು ಬಂದಾಗ ಅದಕ್ಕಂಥ ಭಯಂಕರವಾದಂತಹ ನೋವುಗಳು ಇನ್ಯಾವುದೂ ಇಲ್ಲ ಬಂಧುಗಳೇ. ಅಂಥ ಟೈಮಲ್ಲಿ ಈ ಥರ ನಾವು ಆ ಕ್ಷಣದಲ್ಲೇ ನಾವು ಮಾಡ್ಕೋಬೋದು. ಅಟ್ಲೀಸ್ಟ್ ಡಾಕ್ಟ್ರ್ ಹತ್ರ ಹೋಗೋವರೆಗಾರು ಕೂಡ ನಾವು ಈ ಒಂದು ಟೆಕ್ನಿಕ್ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಹಲ್ಲು ನೋವು ಬರ್ತಾ ಇರುತ್ತೆ, ನಿಮ್ಮ ಗಮನವೆಲ್ಲ ಕೈ ಹೀಗೆ ಇಟ್ಕೊಂಡ್ಬಿಟ್ಟು ಉಸಿರನ್ನು ತೊಗೊಳ್ಳಿ. ಉಸಿರನ್ನು ತೊಗೊಂಡ ತಕ್ಷಣವೇ ಅದು ಇಲ್ಲಿ ಹರಿತಾ ಇದೆ ಕೈಯಿಂದ ಇಲ್ಲಿಗೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಕೈ ತೆಗೆದುಬಿಡಿ. ಉಸಿರು ಬಿಡುವಾಗ ಅಥವಾ ಕೈ ಇಟ್ಕೊಂಡೇ ಇರಿ. ಆ ಉಸಿರು ಬಿಡುವಾಗ ಏನಾಗುತ್ತೆ, ಅದು ವಾಪಸ್ ಬಂದು ಮೂಗಿಂದ ಹೊರಗಡೆ ಹೋಗ್ತಾ ಇದೆ. ಹೊರಗಡೆ ಹೋಗುವಾಗ ಆ ಜಾಗದಲ್ಲಿರುವಂತಹ ನೋವನ್ನ ತೊಗೊಂಡು ಹೋಗ್ತಾ ಇದೆ. ಹೀಗೆ ಪ್ರಾಣಶಕ್ತಿಯನ್ನು ಉಪಯೋಗಿಸಿಕೊಂಡು ಉಸಿರಿನ ಮುಖಾಂತರ ದೇಹದ ಯಾವುದೇ ಭಾಗದಲ್ಲಿ ನೋವಿದ್ರೂ ಕೂಡ ನಾವು ಅದನ್ನು ಕಡಿಮೆ ಮಾಡ್ಕೋಬೋದು. ಹಿಂದೆ ಅರವಿಂದ ಅಂತ ಕೇಳ್ತಾ ಇದ್ರಿ, ಆಶ್ರಮಗಳಲ್ಲಿ ಅರಬಿಂದೋ ಇವುಗಳೆಲ್ಲ ಹೇಗೆ ಮಾಡ್ತಾಯಿದ್ವು ಅಂತಂದರೆ, ನಾವು ಮಿರಾಕಲ್ ಅನ್ಕೋತಾ ಇದ್ವು. ನಾವು ಇದು ಮಿರಾಕಲ್ ಅಲ್ಲ, ಇದು ಸೈಂಟಿಫಿಕ್ ಟೆಕ್ನಿಕ್ ಅಷ್ಟೇ. ಯಾವಾಗ ನಮ್ಮ ದೇಹದಿಂದ ಮನಸ್ಸನ್ನು ಹೊರಗಡೆ ಇಡ್ತೀವೋ ಆವಾಗ ನಮಗೇ ಗೊತ್ತಿಲ್ಲದೆ ಇದ್ದಾಗೆ ಅಲ್ಲಿರುವಂತಹ ಒಂದು ನೋವಿನ ಕಣಗಳು ಡೆಡ್ ಆಗುತ್ತವೆ, ನಿಷ್ಕ್ರಿಯ ಆಗುತ್ತೆ, ನಮ್ಮ ನೋವು ಹೊರಟು ಹೋಗುತ್ತೆ. ಯಾಕೆ ನೋವು ಅನ್ನೋದು ಕಾಯಿಲೆ ಅಲ್ಲ, ನೋವು ಕೇವಲ ಒಂದು ವಾರ್ನಿಂಗ್ ಅಷ್ಟೇ, ಒಳಗಡೆ ನಡೀತಿರುವಂತಹ ಒಂದು ತೊಂದರೆಯನ್ನು ತೋರಿಸ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಮಾಡ್ಬೋದು, ಸೌರ ಪ್ರಕಾಶ ಶಕ್ತಿ ಅಂತ. 2 ಕೈಗಳನ್ನು ಹೀಗೆ ಇಟ್ಕೊಂಡ್ಬಿಟ್ಟು ನಮ್ಮ ಎದೆಯ ಗೂಡಿನ ಮೇಲ್ಗಡೆ ಅನಾಹತ ಚಕ್ರ ಇರುತ್ತಲ್ಲ ಅಲ್ಲಿ ಇಟ್ಕೊಳ್ಳಿ. ನೀವು ಇಟ್ಕೊಂಡ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಟ್ಟು ಸೂರ್ಯನ ಬೆಳಕು ನಮ್ಮ ದೇಹದಲ್ಲಿ ಎಂಟ್ರಾಗ್ತಾ ಇದೆ ಅಂತ ಕಲ್ಪನೆ ಮಾಡಿ. ಅದಕ್ಕೆ ಸೌರಶಕ್ತಿ ಅಂತ ಹೇಳ್ತೀವಿ. ಅದು ಯಾವ ಟೈಮಲ್ಲೂ ರಾತ್ರಿ ಕೂಡ ಮಾಡ್ಬೋದು. ನೀವು ಅನ್ಬೋದು ಸೂರ್ಯ ಇರೋದು ಬೆಳಕು ಹೊತ್ತಲ್ಲಿ, ರಾತ್ರಿ ಹೇಗೆ ಮಾಡೋದು ಅಂತ. ಅದನ್ನೇ ನಿಮ್ಗೆ ಹೇಳಿದ್ದು, ಕಲ್ಪನೆಗೆ ಇತಿ ಮಿತಿಗೆ ಎಲ್ಲೆಗಳಿಲ್ಲ. ಯಾವ ಟೈಮಲ್ಲಿ ನೀವು ನೀರಲ್ಲಿದ್ದಂಗೆ ಕೂಡ ಅನ್ಕೋಬೋದು, ಸಮುದ್ರದ ಕೆಳಗಡೆ ಇದ್ದೀನಿ ಅಂತ ಕೂಡ ನೀವು ಅನ್ಕೋಬೋದು. ಹಾಗಾಗಿ ಆ ಸೌರಶಕ್ತಿಯನ್ನು ನೀವು ಕಲ್ಪನೆ ಮಾಡಿಕೊಂಡಾಗ ನಿಮ್ಮ ದೇಹದ ಒಳಗಡೆ ಆ ಸೌರಶಕ್ತಿ ತುಂಬಿಕೊಳ್ಳುತ್ತೆ ಬಂಧುಗಳೇ. ಅದಕ್ಕಾಗಿ ಏನು ಅನ್ಕೋಬೇಕು, ನಿಮ್ಮ ಹೃದಯದ ಭಾಗದಲ್ಲಿ ಒಳಗಡೆ ಒಂದು ಜನ್ರೇಟರ್ ಇದೆ. ನಾವು ಸೌರಶಕ್ತಿ ಮನಸ್ಸಲ್ಲೇ ಕಲ್ಪನೆ ಮಾಡಿಕೊಂಡಾಗ ಆ ಸೌರಶಕ್ತಿ ಬಂದು ಅದರಲ್ಲೆಲ್ಲ ಚಾರ್ಜ್ ಆಗ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಚಾರ್ಜ್ ಒಂದು 5-10 ನಿಮಿಷ ಆದಮೇಲೆ ಆ ಚಾರ್ಜ್ ಆಗಿರೋ ಎನರ್ಜಿನ ದೇಹದ ಯಾವ ಭಾಗದಲ್ಲಿ ನೋವಿದೆಯೋ ಅಥವಾ ವೀಕ್ನೆಸ್ ಇದೆಯೋ ಅಲ್ಲಿಗೆ ಹರಿಯಲಿ ಅಂತ ಅಂದ್ಕೊಳ್ಳಿ. ಆಮೇಲೆ ಉಸಿರು ಬಿಟ್ಟಾಗ ಮೂಗಿಂದ ಅದು ಹೊರಗಡೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಕ್ಷಣದಲ್ಲಿ ನಿಮ್ಮ ತೊಂದರೆಗಳು ಕಡಿಮೆ ಆಗ್ತಾ ಹೋಗಿರುತ್ತೆ. ಹಾಗೆ ಅರಿವಳಿಕೆಯ ಸ್ಪರ್ಶ ಅಂದರೆ
ಕೆಲವರು ಹಲ್ಲು ಕೇಳಬೇಕಾರೆ ಅಥವಾ ಆಪ್ರೇಷನ್ ಮಾಡಬೇಕಾದ್ರೆ ಯಾವುದೇ ಇಂಜೆಕ್ಷನ್ ಇಲ್ಲದೇ ಮಾಡ್ತಾರೆ ಅಂತ ನಾವು ಅಲ್ಲಿ ಇಲ್ಲಿ ಕೇಳಿದ್ದೀವಿ. ಅದು ಬಹಳ ಸುಲಭ. ಹಾಗೆ ಹಿಪ್ನೋಟಾಂಡಿಯಾ ಅಂತ ಹೇಳ್ತಾರೆ. ಇದು ಕೂಡ ಒಂದು ಸೈಂಟಿಫಿಕ್ ಟೆಕ್ನಿಕ್ಕೇನೆ. ಹಿಪ್ನೋಟಾಂಡಿಯಾ ಅಂತಂದರೆ ಕೆಲವು ಕ್ಷಣಗಳಲ್ಲಿ ಒಂದು ಟೆಕ್ನಿಕ್ ಉಪಯೋಗಿಸ್ಕೊಳ್ಳಿ. ಕೂತಿರ್ತೀರ, ನಿಮ್ಮ ಬಲಗೈನ ಒಂದು ಪಕ್ಕದಲ್ಲಿ ಒಂದು ಬಕೆಟ್ ಇರುತ್ತೆ, ಅಲ್ಲಿ ಏನೂ ಇರೋದಿಲ್ಲ, ಎಲ್ಲ ಇಮ್ಯಾಜಿನೇಷನಲ್ಲೇ ಐಸ್ ತುಂಬಿರುವಂತಹ ಒಂದು ಬಕೆಟ್ ಇದೆ. ನಿಮ್ಮ ಬಲಗೈನ ಅದರೊಳಗಡೆ ಇಟ್ಟಿದ್ದೀರಾ. ಅಲ್ಲಿ ಐಸು ಇರೋದಿಲ್ಲ, ಬಕೆಟ್ ಇರೋಲ್ಲ, ಏನೂ ಇರೋಲ್ಲ, ಎಲ್ಲವೂ ಕಾಲ್ಪನಿಕ. ಇಟ್ಟಾಗ ಏನಾಗುತ್ತೆ, ಮನಸ್ಸಲ್ಲಿ ಅಂದ್ಕೊಳ್ಳಿ ನನ್ನ ಕೈ ಜಡವಾಗ್ತಾ ಇದೆ, ಎಲ್ಲ ಫ್ರೀಸ್ ಆಗ್ತಾ ಇದೆ, ಗಟ್ಟಿ ಆಗ್ತಾ ಇದೆ. ಮನಸ್ಸಿನಲ್ಲಿ ಹೇಳ್ಕೊತಾ ಹೋಗಿ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಕೈ ಮರಗಟ್ಟಿದ ಅನುಭವ ನಿಮಗಾಗತ್ತೆ. ಆ ಮರಗಟ್ಟಿದ ಅನುಭವ, ಅಲ್ಲಿ ಐಸು ಇರೋದಿಲ್ಲ, ಬಕೆಟ್ ಏನೂ ಇರೋದಿಲ್ಲ, ಆದರೆ ಮರಗಟ್ಟಿದ ಅನುಭವ ನಿಮ್ಮ ಕೈ ಏನಾಗಿರುತ್ತೆ, ನಿಜವಾಗ್ಲೂ ತಣ್ಣಗಾಗಿರುತ್ತೆ. ಆ ಜಾಗವನ್ನು ಕೈಯಿಂದ ತಗೊಂಡು ನಿಮ್ಮ ದೇಹದ ಯಾವುದೇ ಭಾಗದ ಮೇಲೆ ಇಟ್ಟರೂ ಕೂಡ ಆ ಕ್ಷಣದಲ್ಲಿ ಅದು ಅನಸ್ತೇಷಿಯಾ ಥರ ವರ್ಕ್ ಆಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇದನ್ನು ಪ್ರಾಕ್ಟಿಕಲ್ಲಾಗಿ ನೀವು ಮಾಡಿದಾಗಲೇ ನಿಮ್ಗೆ ಅದು ಅನುಭವ ಬರೋದು. ಮನಸ್ಸಿಗೆ ಅಷ್ಟು ಅಗಾಧ ಶಕ್ತಿ ಇದೆ. ಎಷ್ಟೋ ಸತಿ ನಾವು ಕೆಲವೊಂದು ತೊಂದರೆಗಳನ್ನು ಕೂಡ ನಾವು ಹೀಗೆ ಅನುಭವಿಸ್ತಾ ಇರ್ತೀವಿ, ಅದು ಒಂದು ಬೇರೆ ವಿಷಯ. ಇವತ್ತು ಅರಿಯುಳಿಕೆಯ ಸ್ಪರ್ಶ ಅಂದರೆ ಎಲ್ಲಿ ನಾವು ರಕ್ತ ಸುರಿತಾ ಇರುತ್ತೆ ಅಥವಾ ಏನೋ ತೊಂದರೆ ಆಗಿರುತ್ತೆ, ಆ ಥರ ಕೈಗಳನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಆ ಜಾಗದಲ್ಲಿಟ್ಟಾಗ ಆ ಜಾಗ ಸ್ಪರ್ಶವನ್ನು ಕಳ್ಕೊಂಡು ಕ್ಷಣಕಾಲ ನಮಗೆ ಅನಸ್ತೇಷಿಯಾ ಕೊಟ್ಟಂತಹ ಅನುಭವವನ್ನು ಕೊಡ್ತಾ ಹೋಗುತ್ತೆ. ಹಾಗೆ ನಮ್ಮ ದೇಹದ ಆರೋಗ್ಯವನ್ನು ಸಮತೋಲನವನ್ನು ಮಾಡ್ಕೊಳ್ಳೋದು ಹೇಗೆ ಅಂತಂತಂದರೆ, ಆರಾಮಾಗಿ ಮಲ್ಕೊಳ್ಳಿ, ಹೊಟ್ಟೆಯನ್ನು ಮೇಲ್ಮೇಲೆ ಮಾಡ್ಕೊಡ್ತೀವಿ, ಬೆನ್ನ ಮೇಲೆ ಮಲಗಿರ್ತೀರ. ಉಸಿರಾಡುವಾಗ ಆಗಲೇ ಹೇಳ್ದಂಗೆ ಸೂರ್ಯನ ಕಿರಣಗಳು ತಲೆ ಒಳಗಡೆ ಎಂಟ್ರಾಗ್ತಾ ಇದೆ ಅಂತ ಭಾವನೆ ಮಾಡ್ಕೊಳ್ಳಿ. ನಿಧಾನಕ್ಕೆ ಬಂದು ದೇಹದ ಎಲ್ಲ ಅವಯವಗಳನ್ನು ತುಂಬ್ಕೋತಾ ಇದೆ. ಒಂದೇ ಜಾಗದಲ್ಲಿ ಈಗಲೇ ಸೈಂಟಿಫಿಕ್ ಆಗಿ ಒಂದು ಗಾದೆ ಹೇಳ್ತಾರೆ, 2 items ಕ್ಯಾನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್. ಒಂದೇ ಜಾಗವನ್ನು 2 ವಸ್ತುಗಳು ಆಕ್ರಮಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವಾಗ ನಮ್ಮ ದೇಹದಲ್ಲಿ ಒಂದು ಎನರ್ಜಿ ಬರ್ತಿರುತ್ತೋ ಇನ್ನೊಂದು ಎನರ್ಜಿ ಇರೋಕ್ಕೆ ಸಾಧ್ಯ ಇಲ್ಲ. ಯಾವಾಗ ಪಾಸಿಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಎಂಟ್ರಾಗುತ್ತೋ ನೆಗೆಟಿವ್ ಎನರ್ಜಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ತಲೆಯಿಂದ ಎಂಟ್ರಾದಂತಹ ಒಂದು ರೇಖಿ ಎನರ್ಜಿ ಇರ್ಬೋದು, ಪ್ರಾಣಿಕ್ ಹೀಲಿಂಗ್ ಎನರ್ಜಿ ಇರ್ಬೋದು, ಅಥವಾ ಅದೇನು ಗೊತ್ತಿಲ್ಲ ಅಂತಂದರೆ ಸೂರ್ಯನ ಕಿರಣಗಳು ನಮ್ಮ ದೇಹವನ್ನು ಎಂಟ್ರಾಗ್ತಾ ಇದೆ. ಪವಿತ್ರವಾದಂತಹ ಬಿಚ್ಚಗಿರುವಂತಹ ಸೂರ್ಯನ ಎನರ್ಜಿ ನಮ್ಮ ದೇಹವನ್ನು ಎಂಟ್ರಾದಾಗ ದೇಹದ ಒಂದೊಂದು ಕಣಗಳನ್ನು ಕೂಡ, ಹೋಲ್ ಬಾಡಿ ಮೇಡಪ್ ಆಫ್ ಸೆಲ್ ಗೊತ್ತಿದೆ ನಮಗೆ, ಆ ಎಲ್ಲವನ್ನು ಕೂಡ ಕ್ಲೀನ್ ಮಾಡಿ ಕ್ಲೆನ್ಸ್ ಮಾಡಿ ಅದರ ದೋಷ ಟಾಕ್ಸಿನ್ಸನ್ನೆಲ್ಲ ಫ್ಲಶ್ ಔಟ್ ಮಾಡಿ 2 ತೊಡೆಗಳ ಮುಖಾಂತರ ಕೊನೆಗೆ ಕಾಫ್ ಮಸಲ್ ಮೀನಿಕಂಡಗಳ ಮುಖಾಂತರ ಬಂದು ಅಂಗಾಲಿಂದ ಹೊರಗಡೆ ಹೋಗ್ತಾ ಇದೆ. ತಲೆ ಎಂಟರ್ ಆಗುವಾಗ ಪ್ಯೂರ್ ವೈಟ್ ಇದ್ದಂತಹ ಎನರ್ಜಿ ಹೊರಗಡೆ ಹೋಗುವಾಗ ಕಾಲಿಂದ ಹೋಗುವಾಗ ಕಪ್ಪು ಟಾರಿನ ಥರ ಆಗಿರುತ್ತೆ. ಕಾರಣ ನಮ್ಮ ದೇಹದ ಎಲ್ಲ ಟಾಕ್ಸಿನ್ಗಳನ್ನು ಕೂಡ ಹೀರಿ ಫ್ಲಶ್ ಔಟ್ ಮಾಡಿರುತ್ತೆ. ಎಷ್ಟು ಸುಂದರವಾದ ಕಲ್ಪನೆ ನೋಡಿ. ಆ ಇಮ್ಯಾಜಿನೇಷನ್ ಮಾಡಿಕೊಂಡಾಗ ಕೆಲವೇ ಕ್ಷಣಗಳಲ್ಲಿ ಇದು ಮನಸ್ಫೂರ್ತಿಯಾಗಿ ಮಾಡಬೇಕು, ಮೈಂಡ್ಫುಲ್ನೆಸ್ಸಿಂದ. 10 ಕೆಲಸ ಜೊತೆ 11 ಕೆಲಸ ಅಂತ ಗಡಗಡ ಅಂತ ಮಾಡಿದ್ರೆ ಖಂಡಿತ ಇದು ವರ್ಕೌಟ್ ಆಗೋಲ್ಲ ಬಂಧುಗಳೇ. ನಿಮಗೆ ಬೇಕು ಆರೋಗ್ಯ ಅಂತಂದರೆ ಕರೆಕ್ಟಾಗಿ ಮಾಡಿ, ಆವಾಗ ನಿಮ್ಮ ದೇಹ ಸಮತೋಲನವನ್ನು ಕಾಪಾಡುತ್ತೆ. ಇನ್ನೊಂದು ಸುಂದರವಾದಂಥ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಲೈಟ್ಗಳನ್ನು ಡಿಮ್ ಮಾಡಿ ಒಂದು ಕಡೆ ನಿಂತ್ಕೊಳ್ಳಿ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಇನಾಕ್ಷೇಮ. ಅಲ್ಲೇ ನಿಂತ್ಕೊಂಡಾಗ ತಲೆಯಿಂದ ಒಂದು ಎನರ್ಜಿ ನಿಮ್ಮ ದೇಹವನ್ನು ಎಂಟ್ರಾಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೂರ್ಯನ ತುಂಬ ತೀಕ್ಷ್ಣವಾದಂತಹ ಬೆಳಕು ತಲೆಯನ್ನು ಎಂಟ್ರಾಗ್ತಾ ಇದೆ. 1 2 3 ಅಂತ ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಳ್ಳಿ. ಇಡೀ ನಿಮ್ಮ ದೇಹ ಒಂದು ಕ್ಯಾಂಡಲ್ ಥರ ಇದೆ, ಚಾಕ್ಲೇಟಿಂದ ಮಾಡಿರೋಂತಹ ದೇಹ ಅಂತ ಕಲ್ಪನೆ ಮಾಡ್ಕೊಳ್ಳಿ. ನೀವು ಬಟ್ಟೆ ಹಾಕ್ಕೊಂಡಿರೋದಿಲ್ಲ, ನೀವು ಇಡೀ ದೇಹವೇ ಚಾಕ್ಲೇಟ್, ಆ ಕಲ್ಪನೆ ಮಾಡಿಕೊಂಡ್ರೆ ಸಾಕು. ಕಣ್ಣು ಮುಚ್ಕೊಂಡಿರ್ತೀರ, ನಿಂತ್ಕೊಂಡಿರ್ತೀರ. ಆ ಸೂರ್ಯನ ಪ್ರಖರತೆ ಎಷ್ಟಿರುತ್ತೆ ಅಂದರೆ, ತಲೆಯಿಂದ ಎಂಟರಾದಂತಹ ಬೆಳಕು ನಿಮ್ಮ ದೇಹದ ಒಂದೊಂದು ಕಣಗಳ ಮುಖಾಂತರ ಹರಿತಾ ಆ ಶಾಖಕ್ಕೆ ನೀವೆಲ್ಲ ಯು ಆರ್ ಮೇಡಪ್ ಆಫ್ ಚಾಕ್ಲೇಟ್. ಆ ಚಾಕ್ಲೇಟು ಕರಗ್ತಾ ಹೋಗ್ತಿರುತ್ತೆ. ನಿಮಗೆ ಗೊತ್ತಿದೆ, ಸ್ವಲ್ಪ ಬಿಸಿಯಾಗಿ ಹಿಡ್ಕೊಂಡ್ರೆ ಚಾಕ್ಲೇಟು ಮೆತ್ತಗಾಗಿ ಕರಗೋಗುತ್ತೆ. ಇನ್ನು ಅಷ್ಟು ಪ್ರಖರವಾದ ಬಿಸಿಲು ಬೀಳ್ತಾ ಇದ್ದರೆ ಇದನ್ನು ರಾತ್ರಿ ಕೂಡ ಮಾಡ್ಬೋದು, ಸೂರ್ಯನ ಬೆಳಕಿಲ್ಲದೆ ಕೂಡ. ಇಲ್ಲಿ ವರ್ಕ್ ಆಗೋದು ಯಾವುದು? ನಿಮ್ಮ ಇಮ್ಯಾಜಿನೇಷನ್. ಆ ಪ್ರಖರವಾದ ಬೆಳಕು ಬೀಳ್ತಾ ಇದೆ ಅಂತ ಅಂದ್ಕೊಂಡ್ರೆ ಸಾಕು, ತಲೆಯಿಂದ ನೀವು ಕರಗ್ತಾ ಬರ್ತಿರ್ತೀರ. ಹೇಗೆ ಬಿಸಿ ನೀರು ನಿಮ್ಮ ದೇಹದಿಂದ ಇಳಿದು ಹೋಗುತ್ತೋ ಹಾಗೆ ನಿಮ್ಮ ದೇಹದ ಹೊರಗೆ ಒಳಗೆ ಆ ಚಾಕ್ಲೇಟು ಕರಗ್ತಾ ಬರ್ತಿರುತ್ತೆ. ತೊಟ್ಟಾಗಿ ಆ ಚಾಕ್ಲೇಟು ಜಾರಿ ಕೆಳಗೆ ಬೀಳ್ತಾ ಇರುತ್ತೆ. ಹೀಗೆ ಕೊನೆಗೆ ಬಂದು ಕತ್ತತ್ರ ಬಂದು ಎದೆ ಹತ್ರ ಸೊಂಟದ ಕಾಲಿಂದ ಬಂದು ಪಾದತ್ರ ಬರೋಷ್ಟೊಳಗೆ ನೀವು ಕಂಪ್ಲೀಟ್ ಹೊಸ ವ್ಯಕ್ತಿ ಆಗಿರ್ತೀರ.
ಈ ಒಂದು ಚಾಕ್ಲೇಟ್ ಧ್ಯಾನ ಬಹುಶಃ ನೀವೆಲ್ಲೂ ಕೇಳಿರೋದಿಲ್ಲ. ಇಷ್ಟು ಚೆನ್ನಾಗಿರುತ್ತೆ ಅದು. ಇದು ಕೇವಲ 10ರಿಂದ 15, ನಾನು ಹೇಳಿದ್ದೆಲ್ಲ 20 ನಿಮಿಷದ ಒಳಗಡೆ ಮಾಡುವಂತಹ ಧ್ಯಾನಗಳು, ಗಂಟೆಗಟ್ಟಲೆ ಬೇಕಾಗಿಲ್ಲ. ಇವೆಲ್ಲ ಸಕ್ರಿಯ ಧ್ಯಾನ ಅಂತ. ನಮ್ಮ ಲೈಫಲ್ಲಿ ಕರೆಕ್ಟಾಗಿ ಮಾಡಿಕೊಂಡಾಗ ಏನಾಗುತ್ತೆ, ನಮಗೆ ನಮ್ಮ ಮಾನಸಿಕ ಸಮತೋಲನವನ್ನು ಸರಿ ಮಾಡಿ ಅಸಮತೋಲನವನ್ನು ರೆಕ್ಟಿಫೈ ಮಾಡುತ್ತೆ. ಬೇಕು ನಮಗೆ. ನಾವೆಲ್ಲ ಹೇಳಿದೆ, ಸ್ವಯಂ ಜನಕ ತಂತ್ರ ಯಾಕೆ ಉಪಯೋಗಿಸ್ಕೋತೀವಿ ಅಂತಂದರೆ, ಯಾರೇ ಸಹಾಯ ಇಲ್ಲದೇ ನಮ್ಮ ಮನಸ್ಸನ್ನು ನಾವೇ ಹೇಗೆ ಕಂಟ್ರೋಲ್ ಮಾಡ್ಕೋಬೋದು. ಎಷ್ಟೋ ಜನಕ್ಕೆ ಏನಾಗಿದೆ ಈ ಕಾಲದಲ್ಲಿ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೈಕಲಾಜಿಕಲ್ ಆಗೇ ಪ್ರಾಬ್ಲಮ್. ಯಾರಿಗೋ ಮೋಸ ಮಾಡಿರ್ತೀವಿ, ಯಾರ ಕೈಲೋ ಒಂದು 5,000 ಇಸ್ಕೊಂಡಿರ್ತೀವಿ, ವಾಪಸ್ ಕೊಡುವಾಗ 2 ಹಳೆ ನೋಟ್ ಇಟ್ಕೊಟ್ಟಿರ್ತೀವಿ. ನಮಗೆ ಗೊತ್ತಿರುತ್ತೆ, ಬಟ್ ಅವ್ನು ತೊಗೊಂಡ್ರೆ ಸುಮ್ಮನೆ ಹೊಟ್ಟೋಗಿರ್ತಾನೆ, ಪಾಪ ಅವನು ಗೊತ್ತಿರಲ್ಲ ಮೋಸ ಹೋಗಿದ್ದೀನಿ ಅಂತ. ಆದರೆ ದೇವರು ಎಷ್ಟು ದಯಾಮಯಿ ಅಂತಂದರೆ, ನಾವು ಮಾಡಿರೋ ತಪ್ಪನ್ನು ನಮಗೆ ಎತ್ತು ತೋರಿಸ್ತಾ ಇರ್ತಾನೆ ಬಂಧುಗಳೇ. ನಾವೇನಾದ್ರು ಎಡುವುದಾಗ ನಮ್ಮ ಮನಸ್ಸಿಗೆ ಅವನು ಮರ್ತಿರ್ತಾನೆ, ಅವ್ನಿಗೆ ಗೊತ್ತಿರೋದಿಲ್ಲ. ಆದರೆ ನಮ್ಮ ತಪ್ಪು ನಮಗೆ ಗೊತ್ತಿರುತ್ತೆ, ನಮ್ಮ ಆತ್ಮಕ್ಕೆ ನಾವು ಮಾಡಿರೋ ತಪ್ಪು ಗೊತ್ತಿರುತ್ತೆ. ಯಾರೋ ಒಂದು ವ್ಯಕ್ತಿಯನ್ನು ರೇಪ್ ಮಾಡಿರ್ತೀವಿ, ಯಾರಿಗೂ ಹೇಳಿರಲ್ಲ, ಯಾರೂ ನೋಡಿರೋದಿಲ್ಲ. ಆದರೆ ನಮ್ಮ ಮನಸ್ಸಿರುತ್ತಲ್ಲ, ಮನಸ್ಸು ಇಮ್ಯಾಜಿನೇಷನ್ನೇ ದೇವರು, ಅದಕ್ಕೆಲ್ಲ ಗೊತ್ತಿರುತ್ತೆ. ನಮ್ಮ ಶತ್ರು ಆಗಲಿ ನಮ್ಮ ಮಿತ್ರ ಆಗಲಿ ಹೊರಗಡೆಯಿಂದ ಯಾರೂ ಇಲ್ಲ, ಎಲ್ಲ ನಮ್ಮ ಒಳಗಡೆ ಇರುತ್ತೆ. ಅದು ಪ್ರತಿ ಕ್ಷಣವೂ ಕುಟುಕ್ತಾ ಇರುತ್ತೆ. ನೀವು ಬಿದ್ದಾಗ, ನಿಮಗೆ ಆಕ್ಸಿಡೆಂಟ್ ಆದಾಗ ಹೊರಗಡೆ ಯಾರಿಗೂ ಗೊತ್ತಿಲ್ಲದೆ ಇದ್ದರೂ ಕೂಡ ನಿಮ್ಮ ಮನಸ್ಸು ನಿಮಗೆ ಚುಚ್ಚಿ ಹೇಳ್ತಾ ಇರುತ್ತೆ, ನೋಡು ಅವ್ರಿಗೆ 2 ನೋಟು ಹಳೇದಾಗಿ ಕೊಟ್ಟಿದ್ದೆ, ಅವ್ರಿಗೆ ಈ ಥರ ತೊಂದರೆ ಕೊಟ್ಟೆ, ಅವ್ರಿಗೆ ಅನ್ಯಾಯ ಮಾಡಿದೆ. ನಮ್ಮ ಮನಸ್ಸು ನಮ್ಮನ್ನೇ ಪೀಸ್ ಮಾಡ್ತಾ ಇರುತ್ತೆ ಬಂಧುಗಳೇ. ಅದರಿಂದನೇ ಈ ಅನಾರೋಗ್ಯಗಳು ಹೆಚ್ಚು ಉತ್ಪತ್ತಿ ಆಗ್ತಾ ಇರೋದು. ಅದನ್ನು ಸರಿ ಮಾಡಬೇಕಾದ್ರೆ ಏನು ಮಾಡಬೇಕು, ಈ ತಂತ್ರಗಳನ್ನು ಉಪಯೋಗಿಸ್ಕೊಂಡಾಗ ಹಳೆಯದನ್ನು ಹೇಗೆ ನಾವು ತೊಳೆದು ವಾಶ್ ಮಾಡಿ ಕ್ಲೀನ್ ಮಾಡಿ ಹೊಸ ಆಯಾಮಕ್ಕೆ ನಮ್ಮ ಮನಸ್ಸನ್ನು ಸಿದ್ಧತೆ ಮಾಡ್ಕೋತೀವೋ ಅಂತಹ ಒಂದು ಪರಿಸ್ಥಿತಿಗೆ ನೀವು ಬರ್ತೀರ. ಯಾಕೆಂದರೆ ತಪ್ಪು ಮಾಡದೇ ಇರುವಂತಹ ಮನುಷ್ಯನೇ ಇಲ್ಲ. ನಾವು ಬೇರೆಯವರಿಗೆ ಮಾತಿನ ಒಂದು ಚಾಕಚಕ್ಯತೆಯಿಂದ ಅಥವಾ ನಮ್ಮ ಒಂದು ವ್ಯವಹಾರದ ಕೌಶಲ್ಯದಿಂದ ನಾವು ಒಳ್ಳೆಯವರಾಗಿ ನಾವು ಪೋಸ್ ಕೊಡ್ಬೋದು. ಅದಕ್ಕೆ ಹೇಳ್ತೀವಿ ಗೋಮುಖ ವ್ಯಾಘ್ರ ಅಂತ. ಆದರೆ ನಮ್ಮ ಮನಸ್ಸಿಗೆ ನಾವು ಮೋಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ. ನಮ್ಮ ಮನಸ್ಸಿಗೆ ನಾವು ಏನು ತಪ್ಪು ಮಾಡಿದ್ದೀವಿ, ಏನು ಅನ್ಯಾಯ ಮಾಡ್ತಾಯಿದ್ದೀವಿ ಎಲ್ಲವೂ ಕೂಡ ನಮಗೆ ಗೊತ್ತಿರುತ್ತೆ. ಹಾಗಾಗಿ ಈ ಸ್ವಯಂಜನಕ ತಂತ್ರಗಳನ್ನು ನಾವು ಅಭ್ಯಾಸ ಮಾಡಿದಾಗ ಏನಾಗುತ್ತೆ, ನಮಗೇ ಗೊತ್ತಿಲ್ಲದೆ ಇದ್ದಂಗೆ ನಾವು ಕೆಲವೊಂದು ತಂತ್ರಗಳನ್ನು ಅಭ್ಯಾಸ ಮಾಡಿ ಮನಸ್ಸನ್ನು ಶಾಂತ ಸ್ಥಿತಿ ಮಾಡಿಕೊಂಡು ಮುಂದೆ ಆ ತಪ್ಪುಗಳನ್ನು ಆಗದೇ ಇದ್ದ ಹಾಗೆ ಮಾಡ್ಕೋಬೋದು. ತಪ್ಪುಗಳು ಮಾಡೋದು ದೊಡ್ಡದಲ್ಲ, ಮಾಡೋದನ್ನು ಮರೆತು ಅದನ್ನು ಅಳಿಸಿ ಮತ್ತೆ ಆ ತಪ್ಪುಗಳನ್ನು ಮಾಡಬಾರ್ದು ಜೀವನದಲ್ಲಿ. ಆಗುತ್ತೆ, ಎಷ್ಟೋ ಜನ ಬುದ್ಧಿವಂತರಾಗ್ತಾ ಇದ್ದೀವಿ. ಈಗ ಏನಾಗುತ್ತೆ, ಎಲ್ಲ ಜೀವನದಲ್ಲಿ ತಪ್ಪುಗಳನ್ನು ಮಾಡಿ ಕೆಲವ್ರಿಗೆ ಹಿಂಸೆ ಕೊಟ್ಟು ಕೆಲವರಿಗೆ ನೋವು ಕೊಟ್ಟು ಸೊಸೈಟಿಗೆ ಎಲ್ಲ ತೊಂದರೆಗಳನ್ನು ಮಾಡಿ ನಮ್ಮ ಫ್ಯಾಗ್ ಎಂಡ್ ಆಫ್ ದಿ ಲೈಫ್ ಅಂತಂದರೆ ಕೇವಲ ಇನ್ನೇನು ಸಾಯುವ ಕೊನೆ ಕ್ಷಣದಲ್ಲಿ ಆವಾಗ ನಮ್ಗೆ ಒಳ್ಳೆ ಬರುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಒಂದು ಗಾದೆ ಇದೆ ನೋಡಿ. ಆವಾಗ ನಾವು ಒಳ್ಳೇದು ಮಾಡೋಕ್ಕೆ ಹೋಗ್ತೀವಿ, ದೇವರು ಗುಡಿ ಗುಂಡಾರಗಳನ್ನು ಸುತ್ತೀವಿ, ಪ್ರವಚನಗಳನ್ನು ಕೇಳೋಕ್ಕೆ ಹೋಗ್ತೀವಿ. ಆದರೆ ಕಾಲ ಮೀರೋಗಿರುತ್ತೆ ಬಂಧುಗಳೇ. ನಾವು ಮಾಡಿರೋ ತಪ್ಪುಗಳನ್ನ ನಮ್ಮ ಮನಸ್ಸು ಪ್ರತಿ ಕ್ಷಣ ಕೂಡ ಎಚ್ಚರಿಸ್ತಾನೇ ಇರುತ್ತೆ ನಮಗೆ. ಯಾವಾಗ ಆ ದೇವರು ಅನ್ನೋದು ನಮ್ಮ ಮನಸ್ಸೇ ದೇವರು, ನಮ್ಮ ಇಮ್ಯಾಜಿನೇಷನ್ನೇ ದೇವರು, ಅದರ ಹೇಳಿದ ಮಾತನ್ನು ನಾವು ಕೇಳ್ತೀವೋ ನಮ್ಮ ಜೀವನದ ಹಾದಿ ಸುಗಮವಾಗ್ತಾ ಹೋಗ್ತಾ ಇರುತ್ತೆ. ಇವತ್ತಂತೀವಿ, ಅಯ್ಯೋ ನಾನು ಕಾಲು ಇವತ್ತು ಮೂವ್ ಮಾಡೋಕ್ಕೆ ಆಗ್ತಾಯಿಲ್ಲ, ನನಗೆ ಇವತ್ತು ಶುಗರ್ ಇಷ್ಟು ಬಂದುಬಿಟ್ಟಿದೆ, ಎಲ್ಲ ಕೇಳೋಕ್ಕೆ ಚೆನ್ನಾಗಿರುತ್ತೆ, ಅಯ್ಯೋ ಪಾಪ ಅಂತ ಹೇಳ್ತೀವಿ. ಆಮೇಲೆ ಆಕ್ಸಿಡೆಂಟ್ ಹೋಗ್ತಿರೋ, ಕೈ ಕಟ್ಟಾಗೋಗುತ್ತೆ. ನಿಜ, ಎಲ್ಲವೂ ಅಯ್ಯೋ ಪಾಪ ಅಂತ ಅನ್ನೋದೇ. ಆದರೆ ಅದರ ಹಿನ್ನೆಲೆ ಯೋಚನೆ ಮಾಡಿದಾಗ ನಿನಗೆ ಹಾಗೆ ಆಗಬೇಕು ಅಂತ ಅನಿಸುತ್ತೆ. ಕಾರಣ ಮಾಡಬಾರ್ದನ್ನು ಮಾಡಬಾರದವರಿಗೆ ಮಾಡಿದಾಗ ಆ ವ್ಯಕ್ತಿ ಅದನ್ನು ಅನುಭವಿಸಲೇಬೇಕು ಬಂಧುಗಳೇ. ಅದಕ್ಕೆ ಗಾದೆ ಬಂದಿರೋದು, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಯಾರೇ ಆಗಲಿ ಆ ಒಂದು ತಪ್ಪು ಮಾಡಿದ್ಮೇಲೆ ಈ ಪ್ರಪಂಚದ ಒಂದು ವ್ಯವಹಾರನೇ ಆಗಿದೆ. ಅದನ್ನೇ ದೇವರು ಅಂತ ಅನ್ನೋದು. ದೇವರು ಅಂತಂದರೆ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ಗೆ ನೀವು ಕರೆಕ್ಟಾಗಿ ನಡ್ಕೊಂಡಾಗ ಮಾತ್ರ ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ತುಂಬ ಎತ್ತರದಿಂದ ಬಿದ್ದಾಗ ಪೆಟ್ಟಾಗುತ್ತೆ, ಕೆಳಗೆ ಬಿದ್ದಾಗ ಹೆಚ್ಚಿಗೆ ಪೆಟ್ಟಾಗಲ್ಲ. ಹಾಗಾಗಿ ಹಮ್ಮು ಬಿಮ್ಮುಗಳನ್ನು ತೊರೆದು ತೀರ ಅಹಂಕಾರಿಯಾಗಿ ಮೇಲ್ಮಟ್ಟಕ್ಕೆ ಗರ್ವದಿಂದ ನಾನು ಪ್ರೆಸಿಡೆಂಟು, ನಾನು ವೈಸ್ ಪ್ರೆಸಿಡೆಂಟು, ನಾನು ಅಧ್ಯಕ್ಷ, ಹೀಗೆಲ್ಲ ಮೆರೆದು ಅಹಂಕಾರ ಪಡೆಯೋ ಬದಲು ಏನೋ ದೇವರು ಕೊಟ್ಟಿದ್ದಾನಪ್ಪ, ಕಂಡುಬಿಟ್ಟಿದ್ದಾನೆ, 4 ದಿವಸ ಚೆನ್ನಾಗಿರ್ತೀನಿ, ಇದ್ದಾಗ 4 ಜನಕ್ಕೆ ಸಹಾಯ ಮಾಡ್ತೀನಿ, ಈ ಒಂದು ಮನೋಭಾವನೆಯನ್ನು ಬೆಳ್ಕೋಬೇಕು. ಆವಾಗ ನೀವು ಯಾವುದೇ ಧ್ಯಾನ ಮಾಡಿ ಅದರ ಒಂದು ಸಫಲತೆ ನಿಮಗೆ ಉಂಟಾಗುತ್ತೆ. ಅದರ ಬದಲು ಮಾಡೋದನ್ನು ಮಾಡ್ತಾನೇ ಇರೋದು, ಧ್ಯಾನ ಮಾಡ್ತಾಯಿದ್ರೆ ಯಾವುದು ಕೂಡ ನಿಮಗೆ ಗುಣ ಕಾಣೋದಿಲ್ಲ. ಎಷ್ಟೋ ಜನ ಮಕ್ಕಳುಗಳಾಗೋದಿಲ್ಲ, ಒದ್ದಾಡ್ತಾ ಇರ್ತಾರೆ, ಬಂದು ಕೇಳ್ತಾರೆ, ಅಯ್ಯೋ ಹೀಗಾಗೋಯ್ತು ಹಾಗಾಗೋಯ್ತು ಅಂತ. ಇದು ದೇವರು ಕೊಡುವಂತಹ ಶಿಕ್ಷೆ ಅಂತ ಎಲ್ಲರೂ ಹೇಳ್ತಾರೆ. ದೇವರು ಅಂತಂದರೆ ಯಾವುದೇ ರಾಮ ಕೃಷ್ಣ ಆಗಲಿ ಬಸವಣ್ಣ ಅಲ್ಲ, ಕೇವಲ ನಮ್ಮ ಮನಸ್ಸೇ ದೇವರು. ನಮ್ಮ ಮನಸ್ಸಿನಲ್ಲಿ ಆ ಇಮ್ಯಾಜಿನೇಷನ್ ಇರುತ್ತಲ್ಲ, ಅದರ ಮಾತು ನಾವು ಕೇಳದೇ ಇದ್ದಾಗ ಏನು ಮಾಡ್ತಾನೆ, ಆ ದೇವರು ಅನ್ನೋ ಇಮ್ಯಾಜಿನೇಷನ್ನು ನಮಗೆ ಶಿಕ್ಷೆ ಕೊಡ್ತಾನೆ ಬಂಧುಗಳೇ.
ಪ್ರತಿ ಮನುಷ್ಯ ಸಾಯುವ ಕೊನೆಯ ಕ್ಷಣದಲ್ಲಿ ಏನು ಸಂಕಲ್ಪವನ್ನು ಮಾಡ್ಕೊಂಡು ಸಾಯ್ತಾನೆ. ಒಬ್ಬ ಕುಡುಕ, ಅಪ್ಪ ಬೇಡ, ಜೀವನ ಪೂರ್ತಿ ಕುಡಿದು ಹಾಳಾಗೋದೇ ಸಾಕಪ್ಪ ಅಂದ್ಕೊಂಡಾಗ ಅವನ ಮುಂದಿನ ಜನ್ಮದಲ್ಲಿ ಶುದ್ಧ ಸಸ್ಯಾಹಾರಿ ಆಗಿ ಯಾವುದೇ ಕುಡಿತವನ್ನು ಕುಡದೇ ಇರುವಂತಹ ವ್ಯಕ್ತಿ ಆಗ್ತಾನೆ. ಹಾಗೆ ತುಂಬ ಒಳ್ಳೆಯನಾಗಿರುವಂಥ ವ್ಯಕ್ತಿ ಈ ಜೀವನದಲ್ಲಿ ಏನೂ ಸುಖನೇ ಪಡಲಿಲ್ಲ ಅಂತ ಅಂದ್ಕೊಂಡು ಸತ್ತಾಗ ಕೊನೆಯ ಕ್ಷಣದಲ್ಲಿ ಆ ಥರ ಅಂದ್ಕೊಂಡಾಗ ಮುಂದಿನ ಒಂದು ಜನ್ಮದಲ್ಲಿ ಅವನು ವಿಷಯ ಲಂಪಟನಾಗ್ತಾನೆ. ಇದು ಜೀವನದ ಸತ್ಯ ಬಂಧುಗಳೇ. ಹಾಗಾಗಿ ನೀವುಗಳು ಈ ಬಸವ ಟಿ ವಿಯ ಕಾರ್ಯಕ್ರಮಗಳನ್ನು ನೋಡ್ತಿರುವಂಥ ಬಂಧುಗಳು ಏನು ಮಾಡಬೇಕು ಅಂತಂದರೆ, ಯಾವುದಕ್ಕೂ ಕೂಡ ಆಸೆ ಅತಿ ಹೆಚ್ಚು ಪಡಬಾರ್ದು, ಯಾವುದೇ ಕೂಡ ಅನುಕರಣೆ ಮಾಡಬಾರ್ದು. ನಮ್ಮ ತನವನ್ನು ನಾವು ಉಳಿಸ್ಕೋಬೇಕು. ಕೆಲವೊಂದು ತಂತ್ರಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಮನಸ್ಸು ಒಂದು ಎಲ್ಲೆಯನ್ನು ಮೀರಿದ ಹಾಗೆ ಒಂದು ತಂತ್ರಗಾರಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಬಳಸ್ಕೊಂಡಾಗ ಅದನ್ನು ಪಳಗಿಸಿ ಬಳಸಿ ನಮ್ಮ ಒಂದು ಧ್ಯೇಯೋದ್ದೇಶಕ್ಕೆ ಉಳಿಸ್ಕೊಂಡಾಗ ಆಧ್ಯಾತ್ಮದ ಗುರಿಯನ್ನು ನಾವು ಖಂಡಿತ ಮುಟ್ತೀವಿ. ಆಧ್ಯಾತ್ಮ ಅಂತಂದರೆ ನಮ್ಮ ಆತ್ಮದ ಆದಿ, ನಾವು ಯಾತಕ್ಕೋಸ್ಕರ ಹುಟ್ಟಿದ್ದೀವಿ, ನಮ್ಮ ಉದ್ದೇಶ ಏನು, ಇದು ನಮ್ಮ ಕಾರ್ಯ ಕರೆಕ್ಟಾಗಿ ಮಾಡಿದ್ದೀವ, ನಾವು ಲಿವಿಂಗ್ ದಿ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ. ಈ ಜೀವನದಲ್ಲಿ ನಮ್ಮ ಕಾಲಿನ ಒಂದು ನಿಚ್ಚಣಿಕೆಯನ್ನು ಹೇಗೆ ಬಿಟ್ಟೋಗ್ತಾ ಇದ್ದೀವಿ ಅಂತ ಹೇಳುವುದೇ ಆಧ್ಯಾತ್ಮದ ಗುರಿ. ಈ ವಿಷಯವನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿ.